ಆತ ನಮ್ಗೆ ಹೇಗೆ ಚೆಕ್ ಮಾಡ್ತಾನಂದ್ರೆ ಸ್ವಾಮಿನೇ ಒಂದಿನ ದೇವಾಲಯದಲ್ಲಿ ಕಾಣಿಕೆ ತಗೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆವಾಗ ಎಲ್ಲಾರು ನಿಮ್ ಕಾಣಿಕೆ ಎಲ್ಲ ತಗೊಂಡ್ಕೊಂಡು ಬನ್ನಿ ಅಂತ ಹೇಳ್ದಾಗ ಒಬ್ಬ ಪರಿಸಾಯರು, ಯಾಜಕರು, ಮಂತ್ರಿಗಳು ಇವರು ಒಂದೊಂದು ಕೆಜಿ ಚೀಲ, ಒಂದೊಂದು ದೊಡ್ಡ ಚೀಲನೇ ಚಿನ್ನ ತುಂಬ್ಕೊಂಡು ಬಂದು ಸುಟ್ಬಿಡ್ತಾನೆ ದೇವಾಲಯದಲ್ಲಿ ತಂದ್ಬಿಟ್ಟು. ಸ್ವಾಮಿ ನೋಡು, ಒಂದು ಮೂಟೆ ಚಿನ್ನ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸುಟ್ಬಿಟ್ಟು ಹೋಯ್ತಾನೆ. ಇನ್ನೊಬ್ಬ ಬರ್ತಾನೆ ಮಂತ್ರಿ, ಅವನು ಒಂದು ಚೀಲ ತುಂಬಾ ಬೆಳ್ಳಿನೇ ತುಂಬಿಸ್ಕೊಂತ ಸುಟ್ಬಿಡ್ತಾನೆ ದೇವಾಲಯದಲ್ಲಿ. ಸ್ವಾಮಿ ನೋಡು, ಇಷ್ಟು ಒಂದು ಚೀಲ ಬೆಳ್ಳಿ ಕೊಟ್ಟಿದ್ದೀನಿ ನಾನು ನಿಮ್ಮ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಇನ್ನು ಅನೇಕರು ತಮಗಿರುವಂತ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಆಗ ಅಲ್ಲಿ ಒಂದು ಬಡವೆ ಹೋಗ್ತಾರೆ. ಆ ಬಡವೆ ಹತ್ರ ಏನಂದ್ರೆ ಏನಿರಲ್ಲ, ಇದ್ದಿದ್ದೇನಂದ್ರೆ ₹2 ಇರುತ್ತೆ ಅಷ್ಟೇ. ಅಲ್ಲಲ್ವಿಯಾ, ಎರಡು ನಾನೇ ಅಲ್ಲಲ್ವಿಯಾ, ₹2 ಏನ್ ಮಾಡ್ಬಿಡ್ತಾಳಂದ್ರೆ ₹2 ಆತ ನಾನು ಏನ್ ಮಾಡೋಣ, ಸ್ವಾಮಿ ಹಂಗೆ ಇವತ್ತು ಕಾಲು ಕೂಡ ಕೇಳಿದಾನೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಬಂದು ₹2 ಸ್ವಾಮಿಗೋಸ್ಕರ ಕಾಲಿಗೆ ಕೊಟ್ಬಿಡ್ತಾಳೆ ಅಲ್ಲಲ್ವಿಯಾ. ಆಗ ಇದೆಲ್ಲ ಆಗೋದ್ಮೇಲೆ ಪ್ರಸಂಗದಲ್ಲಿ ಎಲ್ಲ ಆದ್ಮೇಲೆ ಜನ ಎಲ್ಲ ಕೇಳ್ತಾರೆ, ಸ್ವಾಮಿ ಇವಾಗ ಕಾಣಿಗೆ ಯಾರು ಜಾಸ್ತಿ ಕೊಟ್ರು ಅದೇ ಹೇಳು ಅಂತ ಹೇಳ್ತಾನೆ. ಆವಾಗ ಅನ್ಕೊಳ್ತಾನೆ, ಒಂದು ಚೀಲ ಪೂರ್ತಿ ಬಂಗಾರ ನಾನ್ ಕೊಟ್ಟಿದ್ದೀನಲ್ಲ, ನನ್ನ ಹೆಸರು ಸ್ವಾಮಿ ಹೇಳ್ತಾನೆ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಸ್ವಾಮಿ ಅವನ ಹೆಸರು ಹೇಳಲೇ ಇಲ್ಲ. ಅವನ ಬಲೆ ಆಮೇಲೆ ಇನ್ನೊಂದು ಚೀಲ ಬೆಳ್ಳಿ ತುಂಬಿಸ್ಕೊಂತ ಸುರಿತಾನೆ. ಅವನ ಅನ್ಕೊಂಡಿದ್ದ, ಸ್ವಾಮಿ ನನ್ನ ಹೆಸರು ಹೇಳ್ಬೋದು, ನಾನೇ ಒಂದು ಚೀಲ ಬೆಳ್ಳಿ ಕೊಟ್ಟಿದ್ದೀನಿ ಯೇಸುಗೆ ದೇವಾಲಯಕ್ಕೆ ಸೇವೆಗೆ ಅಂತ ಅನ್ಕೊಂಡಿದ್ದ. ಅವನ ಹೆಸರು ಕೂಡ ಸ್ವಾಮಿ ಹೇಳಲ್ಲ. ಆಮೇಲೆ ಹಾಗಾದ್ರೆ ಸ್ವಾಮಿ ಯಾರು ಜಾಸ್ತಿ ಕೊಟ್ರು, ಅವ್ರಾದ್ರೂ ಹೆಸರು ಹೇಳ್ಬಿಡಪ್ಪ, ಯಾರೋ ಒಬ್ರು ಹೆಸರು ಹೇಳಿರ್ತಾನೆ ಅವರೇ ಜಾಸ್ತಿ ಕೊಟ್ರು ಅಂತ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳ್ದಾಗ ಆಗ ಹೆಸರು ಹೇಳ್ತಾನೆ, ಈ ಬಡ ಬಿದ್ಮೇಲೆ ಜಾಸ್ತಿ ಕೊಟ್ಟಿರೋದು ಅಂತ ಇವಳಿಗೆ ಚಪ್ಪಾಳೆ ತಟ್ರಿ ಅಂತ ಹೇಳಿ ಸ್ವಾಮಿ ಅವಳ ಹೆಸರು ಹೇಳ್ಬಿಡ್ತಾನೆ. ಆಳಿಯ ಹಾಗಾದ್ರೆ ಇದೆಲ್ಲ ಕೇಳಿದಾಗ ಎಲ್ರಿಗೂ ಆಶ್ಚರ್ಯ. ಸ್ವಾಮಿ ಒಂದ್ ಚೀಲ ಬೆಳ್ಳಿ ಕೊಟ್ಟಿದ್ದೀನಿ ನಾನೇ ಹೆಸರು ಹೇಳಿಲ್ಲ, ಒಂದ್ ಚೀಲ ಬಂಗಾರ ಕೊಟ್ಟಿದ್ದೀನಿ ನಾನೇ ಹೆಸರು ಹೇಳಿಲ್ಲ, ಹೋಗಿ ಬಡ್ಗೆ ಕೊಟ್ಟಿರೋದೇ ₹2 ಈ ₹2 ಕೊಟ್ಟಿರೋದಕ್ಕೆ ಇವಳೇ ಜಾಸ್ತಿ ಕೊಟ್ಟಿದ್ಯಾ ಅಂತ ಹೇಳ್ತಿದ್ಯಲ್ಲ, ಅದೇಂಗೆ ನೀನು ಹೇಳ್ತೀಯ, ಅದು ಪುತ್ರ ಕೊಡಿ ಅಂತ ಹೇಳ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನೀವೆಲ್ಲ ಒಂದ್ ಚೀಲ ಬೆಳ್ಳಿ ಕೊಟ್ಟಿದ್ರ, ಒಂದ್ ಚೀಲ ಬಂಗಾರ ಕೊಟ್ಟಿದ್ರ, ನೀವ್ ಹೆಂಗ್ ಕೊಟ್ಟಿದ್ರ ಅಂದ್ರೆ ನಿಮ್ಗೆ ಸಾಕಾಗಿ ಮಿಕ್ಕಿದ್ರಲ್ಲಿ ತಗೊಂಡ್ ಕೊಟ್ಟಿದ್ರ, ಅದನ್ನ ನಾನು ಮೆಚ್ಚೋದಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ನೀನ್ ಮೆಚ್ಚಿದ್ಯಾ ಅಂತ ಹೇಳಿದಾಗ, ನಿಮ್ಗೆ ಇರೋದೆಲ್ಲ ನಾನು ಕೊಟ್ಟಿದ್ದೀರಲ್ಲ ಅವಾಗಲೇ ನಾನು ಮೆಚ್ಚೋದೆ ಅಂತ ಹೇಳಿದಾಗ, ಈ ಬಡವಿ ದೇವನೇ ನೋಡಿ, ಇವ್ರಿಗೆ ಇರೋದೇ ಇವತ್ತಿನ ಊಟ ತಿನ್ನಕ್ಕೆ ಅವಳ ಹತ್ರ ₹2 ಇತ್ತು. ಆ ಊಟ ತಿನ್ನೋದು ಬೇಡ, ಸ್ವಾಮಿಗೆ ದೇವರಿಗೋಸ್ಕರ ಕೊಟ್ಬಿಡೋಣ ಅಂತ ಹೇಳಿ ತಂದು ಕೊಟ್ಬಿಡ್ಲಲ್ಲ. ಆದ್ರಿಂದ ಇವಳನ್ನೇ ನಾನು ಮೆಚ್ಚಿದ್ದೀನಿ. ಇವಳು ತನಗಿದ್ದನ್ನೇ ನನಗೋಸ್ಕರ ಕೊಟ್ಟಿರೋದ್ರಿಂದ ಇವಳೇ ಜಾಸ್ತಿ ಕೊಟ್ಟಿದ್ದಾಳೆ ಎಂಬುದಾಗಿ ಹೇಳಿ ಯೇಸು ಅವಳನ್ನೇ ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ದೇವರು ನಮ್ಗೆ ಎಷ್ಟೆಲ್ಲ ಇದೆ ಅದ್ರಲ್ಲಿ ಸಾಕಾಗಿ ಮಿಕ್ಕಿದ್ರಲ್ಲಿ ಕೊಟ್ಟಾಗ ದೇವರು ಅದನ್ನ ಮೆಚ್ಚೋದಿಲ್ಲ, ಅದರಿಂದ ಆಶೀರ್ವಾದ ಕೊಡೋದಿಲ್ಲ. ನಮ್ಗಿರೋದ್ರೆಲ್ಲವೂ ಶ್ರೇಷ್ಠವಾದಂತ ನಾವು ದೇವರು ಕೊಟ್ಟಾಗ ಅದನ್ನ ನೋಡಿ ಪರಲೋಕದ ದೇವರು ನೋಡಿ ಮೆಚ್ಚಿ ಆಶೀರ್ವಾದ ದೇವರು ನಮ್ಮ ದೇವರಾಗಿದ್ದಾನೆ.